प्यारेजान, आज हम पाठ 15 भारतीय त्योहार इस पाठ के बारे में जानकारी प्राप्त कर लेंगे। यह एक साहित्य की विधि में संकलित गद्य रचना है। मಕ್ಕಳೇ, ಇಂದು ನಾವು ಭಾರತೀಯ त्योहार ಈ ಪಾಠದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ। ಇದು ಸಾಹಿತ್ಯದಲ್ಲಿ ಒಂದು ಸಂಕಲಿತ गद्य रचನೆಯಾಗಿದೆ। इस पाठ की जानकारी प्राप्त कर लेने से पहले हम इस पाठ का आशय क्या है ये देख लेंगे। पाठ का आशय इस प्रकार है। इस पाठ के द्वारा बच्चे भारतीय संस्कृति और आचार विचार से परिचित होते हैं। ಈ ಪಾಠದ ಅಧ್ಯಯನದ ಮೂಲಕ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳ ಪರಿಚಯವನ್ನು ನಾವು ಪಡೆದುಕೊಳ್ಳುತ್ತೇವೆ। पाठकारी ये पाठ का आशय है। पाठ की जानकारी जानने से पहले हम इस पाठ में आए हुए शब्दार्थों की जानकारी भी प्राप्त कर लेंगे। तो आइए देखते हैं इस पाठ में कौन कौन से शब्दार्थ आए हुए हैं। समस्त, अथवा पूर्ण अथवा इडी ಅಂದ್ರೆ ಸಮಸ್ತ ದೇಶ ಅಂತಂದ್ರೆ ಇಡೀ ದೇಶದಲ್ಲಿ ಅಂತ ನಾವು ಅರ್ಥೈಸಿಕೊಳ್ಳಬಹುದು। त्योहार ಹಬ್ಬ, महीना ತಿಂಗಳು, मनाना ಆಚರಿಸು, घायल ಗಾಯಾಳು, ಪ್ರತೀಕ್ಷಾ ಕಾಯುವುದು। ಹಿಂದಿನ ನಾವು ಪ್ರತೀಕ್ಷಾಗೆ ಇನ್ನೂ ಒಂದು ಶಬ್ದದಿಂದ ಕರಿಬಹುದು, ಏನಂತ? ಇಂತಜಾರ್ ಕರ್ನಾ। ಪ್ರತೀಕ್ಷಾಗೆ ಸರ್ವನಾ ಪರ್ಯಾಯವಾಚಿ ಶಬ್ದ ಅಥವಾ ಸಮಾನಾರ್ಥಕ ಪದ ಏನಾಗುತ್ತೆ? ಇಂತಜಾರ್ ಕರ್ನಾ। सांस उसिरू, नया साल नया बरी साल इल्दे बरी नया अन्नो शब्दಕ್ಕೆ ಏನು ಅರ್ಥ ಬರುತ್ತೆ? नया साल ಅಂದ್ರೆ ಹೊಸ ವರ್ಷ। ಬರಿ नया ಅನ್ನೋ ಶಬ್ದ ಇದ್ರೆ ಅದರ ಅರ್ಥ ಏನಾಗುತ್ತೆ? ಹೊಸ। ವೆರಿ ಗುಡ್। ಖೇತ್ ಈ ಪದ ನಮಗೆ ಪರಿಚಿತವಿರುವಂತಹ ಪದ ಅಲ್ವಾ? ಯಾವ ಪಾಠದಲ್ಲಿ ನಾವು ಓದಿದ್ವಿ ಈ ಪದವನ್ನ? ವೃಕ್ಷ ಪ್ರೇಮಿ ನಿಮಾಕ ಮತ್ತೆ ಜೀವನ ವರ್ಷ ಪಾಠದಲ್ಲೂ ಸಹ ನಾವು ಈ ಪದವನ್ನ ನೋಡಿದ್ವಿ ಅಲ್ವಾ? ಪರ್ವ ಹಬ್ಬ ಉತ್ಸವ ಅಂತಲೂ ನಾವು ಕರೀತೀವಿ। ಗೋಧಿ, ಅಕ್ಕಿಗೆ ಏನಂತಾರೆ? ವೆರಿ ಗುಡ್। ಆಟ गुड़, नाचना, नृत्य। ये आज किए जाने वाले पाठ में आए हुए कठिन शब्दों का अर्थ है। भारतीय त्योहार बच्चों, इस समस्त देश में ಭಾರತೀಯ ಸಂಸ್ಕೃತಿ बहुत ही श्रेष्ठ है। ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ। ಯಾಕೆ ಇಡೀ ಜಗತ್ತಿಗೆ ಭಾರತೀಯ ಸಂಸ್ಕೃತಿ ಮಾದರಿಯಾಗಿದೆ? ಇಡೀ ಜಗತ್ತಿನಲ್ಲಿಯೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಅಂದ್ರೆ ಕೇವಲ ಭಾರತ ಒಂದೇ ಅಲ್ವಾ? ಭಾರತ ಅಂದ ತಕ್ಷಣ ವಿದೇಶಿಗರ ಮನಸ್ಸಲ್ಲಿ ಮೂಡುವಂತಹದ್ದೇನಪ್ಪ ಅಂತಂದ್ರೆ, ಅನೇಕ ವರ್ಷಗಳಿಂದ ಭಾರತೀಯರು ಆಚರಿಸಿಕೊಂಡು ಬಂದಿರುವಂತಹ ಸಂಪ್ರದಾಯ ಪದ್ಧತಿಗಳು, ಬಣ್ಣ ಬಣ್ಣದ ಹಬ್ಬಗಳು, ಮನಸೆಳೆಯುವಂತಹ ಮೆರವಣಿಗೆಗಳು, ಇವೆಲ್ಲ ವಿದೇಶಿಗರ ಕಣ್ಮುಂದೆ ಬರ್ತವೆ। ಸಾವಿರಾರು ವರ್ಷಗಳಿಂದ ಭಾರತೀಯರು ಆಚರಿಸಿಕೊಂಡು ಬಂದಿರುವಂತಹ ಸಂಪ್ರದಾಯಗಳು, ಪದ್ಧತಿಗಳು, ಹಬ್ಬ ಹರಿದಿನಗಳು, ಪ್ರತಿ ಕಿಲೋಮೀಟರ್ಗೂ ಬದಲಾಗ್ತಾ ಇರುವಂತಹ ಭಾಷೆ, ವೈವಿಧ್ಯತೆ, ಲಿಪಿ ಇಲ್ಲದೆ ಇರುವಂತಹ ಭಾಷೆ, ಲಿಪಿ ಇರುವಂತಹ ಭಾಷೆ, ಜಾತಿ ಉಪಜಾತಿ, ಇವೆಲ್ಲದರ ಮಧ್ಯೆ ಅನೇಕ ಜಾತಿ ಮತ ಪಂಥದ ಜನರು ಭಾರತದಲ್ಲಿದ್ದಾರೆ ಅಲ್ವಾ? ಒಂದೇ ಧರ್ಮದ ಜನರು ಇದ್ದಾರಾ? ಇಲ್ಲ। ಇಷ್ಟೆಲ್ಲ ವೈವಿಧ್ಯತೆ ಇದ್ರೂ ಸಹ ಅವರೆಲ್ಲರೂ ಸಮನ್ವತೆಯಿಂದ ಸಹಬಾಳ್ವೆಯನ್ನ ನಡೆಸ್ತಾ ಇದ್ದಾರೆ। ಇದು ನಿಜಕ್ಕೂ ಸಹ ಭಾರತೀಯ ವಿದೇಶಿಗರು ಬೆಚ್ಚ ಬೆರಗಾಗುವಂತೆ ಮಾಡುತ್ತೆ। ಯಾಕಂದ್ರೆ ಇಂಥ ಒಂದು ಸಮನ್ವಯತೆಯನ್ನ ಬೇರೆಲ್ಲೂ ನಾವು ಕಾಣೋದಿಕ್ಕೆ, ಬೇರೆ ಯಾವ ದೇಶದಲ್ಲೂ ಸಹ ಕಾಣೋದಿಕ್ಕೆ ಸಾಧ್ಯವಿಲ್ಲ।
ಭಾರತೀಯರು ಅನಾದಿ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿರುವಂತಹ ಆಹಾರ ಪದ್ಧತಿ, ಉಳಿಸ್ಕೊಂಡು ಬಂದಿರುವಂತಹ ಸಂಪ್ರದಾಯಗಳು ಅಲ್ವಾ, ರೂಢಿಗಳು, ಇವೆಲ್ಲವುಗಳ ಮಧ್ಯೆ ಇವೆಲ್ಲವುಗಳ ಒಂದು ವಿಭಿನ್ನತೆ ವೈವಿಧ್ಯತೆ ಇದ್ದರೂ ಸಹ ಇಡೀ ವಿಶ್ವದಲ್ಲೇ ಅನೇಕ ವಿಷಯಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಅಲ್ವಾ. ಇಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವವನ್ನ ಹೊಂದಿದ್ರೂ ಸಹ ಯಾವುದೇ ಜಗಳಗಳಿಲ್ಲದೆ, ಯಾವುದೇ ಇಲ್ಲದಂಗೆ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇರುವಂತಹ ದೇಶ ಅಂತಂದ್ರೆ ಭಾರತ ಒಂದೇ ಅಲ್ವಾ, ಹೌದಲ್ವಾ. ಇವೆಲ್ಲಗಳ ಮಧ್ಯೆ ಕೆಲವೊಂದು ಭಾರತದಲ್ಲಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಿದ್ರೂ ಸಹ ಇಂದಿಗೂ ಅವುಗಳನ್ನ ಜನ ಏನ್ ಮಾಡ್ತಾ ಇದ್ದಾರೆ, ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಒಂದು ಕೆಲವು ಪದ್ಧತಿಗಳು ವಿದೇಶಿಗರು ಬೆಚ್ಚ ಬೆರಗಾಗುವಂತೆ, ಅಚ್ಚರಿಯ ಕೂಪದಲ್ಲಿ ವಿದೇಶಿಗರು ಬೀಳೋ ಹಾಗೆ ಮಾಡ್ತಾರೆ. ಉದಾಹರಣೆಗೆ ನಮಸ್ಕಾರ ಅಥವಾ ನಮಸ್ತೆ ಅನ್ನುವಂತಹ ಪದ್ಧತಿ ಅಲ್ವಾ, ನಿಮಗೆಲ್ಲ ಗೊತ್ತಿರ್ಬೇಕಲ್ವಾ. ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾದಂತ, ಇಡೀ ಜಗತ್ತಲ್ಲಿ ಶ್ರೇಷ್ಠವಾದಂತಹ ಸಂಸ್ಕೃತಿ ಅಂತ ಕರೆಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮಸ್ತೆ ಅಥವಾ ನಮಸ್ಕಾರ ಮಾಡುವಂತಹ ಪದ್ಧತಿ. ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ಬೇಕು, ಭಾರತೀಯರು ಪರಸ್ಪರ ಶುಭಾಶಯಗಳನ್ನ ಹೇಳ್ಬೇಕಾದಾಗ, ಬೆಳಗಿನ ವಂದನೆಗಳು ಅಂತ ಹೇಳ್ಬೇಕಾದಾಗ ಏನ್ ಮಾಡ್ತಾರೆ, ತಮ್ಮ ಎರಡೂ ಕೈಗಳನ್ನ ಜೋಡಿಸಿ ಎದೆ ಮಟ್ಟದವರೆಗೂ ಎತ್ತರಿಸಿ ಎರಡೂ ಕೈಗಳನ್ನ ಜೋಡಿಸಿ ನಮಸ್ತೆ ಅಥವಾ ನಮಸ್ಕಾರ ಅಂತ ಒಬ್ರಿಗೊಬ್ರು ಶುಭಾಶಯಗಳನ್ನ ಹೇಳ್ಕೊಳ್ತಾರೆ ಅಲ್ವಾ, ಹೌದಲ್ವಾ, ನೋಡಿದಿರಲ್ವಾ. ಈ ಒಂದು ಪದ್ಧತಿಯನ್ನ ಬೇರೆ ಯಾವ ದೇಶದಲ್ಲೂ ಸಹ ನಾವು ನೋಡೋದಕ್ಕೆ ಕಾಣುತ್ತಾ? ಎಲ್ಲ ಏನಂತಾರೆ, ಹಾಯ್ ಹಲೋ ಅಂತ ಹೇಳ್ತಾರೆ ಅಲ್ವಾ, ಹ್ಯಾಂಡ್ ಶೇಕ್ ಮಾಡ್ತಾರೆ, ಕೈ ಕುಲುಕ್ತಾರೆ ಅಲ್ವಾ. ಭಾರತೀಯರು ಮಾತ್ರ ಕೈಗಳನ್ನ ಜೋಡಿಸಿ ನಮಸ್ತೆ ಅಂತ ಹೇಳಿ ಪರಸ್ಪರ ಶುಭಾಶಯಗಳನ್ನ ಹಂಚಿಕೊಳ್ಳುವುದು. ಆದ್ರಿಂದ ಭಾರತೀಯ ಸಂಸ್ಕೃತಿಯನ್ನು ಶ್ರೇಷ್ಠ ಸಂಸ್ಕೃತಿ ಅಂತ ಕರೀತೀವಿ. ಇದು ಒಂದು ಪದ್ಧತಿಯ ಆದ್ರೆ ಇನ್ನೊಂದು ಪದ್ಧತಿ ಏನಪ್ಪಾ ಅಂದ್ರೆ ಹಿರಿಯರ ಆಶೀರ್ವಾದ ಅಲ್ವಾ. ಹಿರಿಯರ ಆಶೀರ್ವಾದವನ್ನ ದೇವರ ವರಕ್ಕೆ ಸಮಾನ ಅಂತ ಹೇಳಿ ನಮ್ಮ ಭಾರತೀಯರು ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿದ್ದಾರೆ. ಹೇಗೆ ಅನೇಕ ವರ್ಷಗಳಿಂದ ತಪಸ್ಸನ್ನ ಮಾಡಿ ದೇವರಿಂದ ವರವನ್ನ ಪಡ್ಕೊಳ್ತಾರೆ ಅಲ್ವಾ. ನೀವು ಎಷ್ಟೊಂದು ಚಲನಚಿತ್ರಗಳಲ್ಲಿ ನೋಡಿರ್ಬೋದು, ಸುಮಾರು 15-20 ವರ್ಷಗಳ ತನಕ ಘೋರವಾದ ತಪಸ್ಸನ್ನ ಮಾಡಿ ಏನ್ ಮಾಡ್ತಾರೆ, ದೇವರಿಂದ ಅವರ ಮನಸ್ಸಿಗೆ ಇಚ್ಛೆ ಬರುವಂತಹ ರೀತಿಯಲ್ಲಿ ಅವರ ಮನದಾಸೆಯಂತೆ ವರಗಳನ್ನ ಕೇಳಿ ಪಡ್ಕೊಳ್ತಾರೆ. ವಿಜೃಂಭಿಸಿರುವಂತಹ ರಾಕ್ಷಸರನ್ನ ನೋಡಿರ್ಬೋದು, ಮಹಾನ್ ಸಾಧನೆ ಮಾಡಿರುವಂತಹ ಪುರುಷರನ್ನ ನೋಡಿರ್ಬೋದು ಅಲ್ವಾ, ಭಕ್ತ ಪ್ರಹ್ಲಾದನನ್ನ ನೋಡಿರ್ಬೋದು ಅಲ್ವಾ. ಅನೇಕ ಜನರನ್ನ ನಾವು ನೋಡಿದಿರಲ್ವಾ, ತಪಸ್ ಮಾಡಿ ದೇವರಿಂದ ವರ ಪಡ್ಕೊಂಡಿರುವಂತವ್ರನ್ನ. ಹಾಗೆಯೇ ಅಂದ್ರೆ ಹಿರಿಯರ ಒಂದು ಆಶೀರ್ವಾದ ಆ ದೇವರ ವರಕ್ಕೆ ಸಮಾನ ಅಂತ ಹೇಳಿ ನಂಬ್ತಾರೆ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರಬೇಕು, ಮನೆಯಲ್ಲಿ ಹಿರಿಯರು ಯಾವುದೇ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ದೇವರಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಮಾಡುವಂತಹ ಮೊದಲನೇ ಕೆಲಸ ಏನೋ, ಮನೆಯಲ್ಲಿರುವಂತಹ ಹಿರಿಯರಿಗೆ ನಮಸ್ಕಾರಗಳನ್ನ ಮಾಡ್ತಾರೆ. ನೀವು ಸಹ ಆ ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿರ್ಬೇಕಲ್ವಾ. ಪರೀಕ್ಷೆಗೆ ಬರುವಂತಹ ದಿನ, ಪರೀಕ್ಷೆ ಬರೆಯೋದಕ್ಕೆ ಹೋಗುವಂತ ದಿನ ಏನ್ ಮಾಡ್ತೀರಾ, ದೇವರಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಅಂದ್ರಿದ್ರೆ ಅವರಿಗೆ ನಮಸ್ಕಾರ ಮಾಡುವಂತ ಪದ್ಧತಿ ಇದೆ ತಾನೆ ಅಲ್ವಾ. ಯಾಕೆ ಹಾಗೆ ಮಾಡ್ತಾರೆ, ಅವರ ಆಶೀರ್ವಾದ ದೇವರ ಆಶೀರ್ವಾದಕ್ಕೆ ಸಮಾನ, ದೇವರ ವರಕ್ಕೆ ಸಮಾನ. ನಾನು ಹೋಗುವಂತ ಕೆಲಸ ಯಶಸ್ವಿಯಾಗ್ಲಿ, ಅದರಲ್ಲಿ ಯಾವುದೇ ತೊಂದರೆಗಳ ಬರಬಾರದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಆ ಹಿರಿಯರಲ್ಲಿ ತಮ್ಮ ಪಾದಗಳಿಗೆ ತಮ್ಮ ತಲೆಯನ್ನ ಅರ್ಪಿಸಿ, ತನ್ನ ತಲೆಯನ್ನ ಇಟ್ಟು ಪಾದಗಳಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿ ಇದೆ. ಅದೇ ಪ್ರಕಾರವಾಗಿ ಆ ಕುಟುಂಬದ ಯಜಮಾನ, ಹಿರಿಯ ವ್ಯಕ್ತಿ ಆ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ. ಆ ಕುಟುಂಬದ ಎಲ್ಲ ಪ್ರಮುಖ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ತಾರೆ. ಅದೇ ಪ್ರಕಾರವಾಗಿ ಮನೆಯ ಸದಸ್ಯರೆಲ್ಲರೂ ಸಹ ಆ ಯಜಮಾನನಿಗೆ ಗೌರವಗಳನ್ನ ಸಲ್ಲಿಸ್ತಾರೆ ಅಲ್ವಾ. ಅವರ ಪ್ರತಿ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಇಲ್ವಾ. ನೀವು ನಿಮ್ ಇಚ್ಛೆ ಬಂದಂಗಿರ್ತೀರಾ, ನಿಮ್ ತಂದೆ ಅಥವಾ ನಿಮ್ ಮನೆಯಲ್ಲಿ ನಿಮ್ಮ ಅಜ್ಜಂದಿರ ಮಾತುಗಳನ್ನ ಕೇಳ್ತೀರಲ್ವಾ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಶ್ರೇಷ್ಠತೆ. ಆದ್ರಿಂದಲೇ ಭಾರತೀಯ ಸಂಸ್ಕೃತಿಯನ್ನ ಶ್ರೇಷ್ಠ ಪರಂಪರೆ ಅಂತ ಕರೆಯೋದಕ್ಕೆ ಸಾಧ್ಯ ಆಗಿದೆ. ಇದು ಒಂದು ಪದ್ಧತಿ. ಆದ್ರೆ ಇನ್ನೊಂದು ಅತಿಥಿ ದೇವೋ ಭವ ಅಂತ ಕರೆಯುವಂತಹ ಒಂದು ಮಾತನ್ನ ನೀವು ಕೇಳಿರ್ಬೋದು. ಇದು ಸಹ ಭಾರತೀಯ ಸಂಸ್ಕೃತಿ ಶ್ರೇಷ್ಠ ಸಂಸ್ಕೃತಿ ಅಂತ ಕರೆಸ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ. ಅತಿಥಿ ದೇವೋ ಭವ ಅಂತಂದ್ರೆ, ಅತಿಥಿ ದೇವೋ ಭವ ಎಂಬ ಉಕ್ತಿಯನ್ನ ಅನಾದಿ ಕಾಲದಿಂದಲೂ ನಮ್ಮ ಭಾರತೀಯ ಪರಂಪರೆಯವರು ಉಳಿಸ್ಕೊಂಡು ಬಂದಿದ್ದಾರೆ. ಅತಿಥಿ ದೇವೋ ಭವ ಅಂದ್ರೆ ಅತಿಥಿಗಳು ದೇವರಿಗೆ ಸಮಾನ ಅಂತ
ಅಲ್ವಾ? ಆ ಅತಿಥಿಗಳು ಬಂದಾಗ ಯಾಕೆ ಬಂದಿರಿ ಅಂತ ಕೇಳ್ತೀವಾ? ಅಥವಾ ಹೊರಗೆ ಕುತ್ಕೊಂಡು ಮಾತಾಡಿಸಿ ಹೊರಗೆ ಕಳಿಸ್ತೀವ? ಇಲ್ಲ. ಆ ಅತಿಥಿಗಳು ಬಂದ್ರೆ ಅವರನ್ನ ದೇವರಂತೆ ಸತ್ಕರಿಸಿ, ಅವರನ್ನ ಗೌರವಿಸಿ, ಅವರಿಗೆ ಆದರ ಆತಿಥ್ಯಗಳನ್ನ ಮಾಡಿ, ನಮ್ಮ ಅಮೂಲ್ಯವಾದಂತಹ ಸಮಯವನ್ನ ಅವರಿಗೆ ನೀಡಿ, ಅವರನ್ನ ಸಂತೋಷದಿಂದ ಖುಷಿಯಿಂದ ಅವರನ್ನ ಸತ್ಕರಿಸ್ತೀವಿ ಅಲ್ವಾ? ಇದು ಒಂದು ಉತ್ತಮವಾದಂತಹ ಸಂಸ್ಕೃತಿ. ಅಂದ್ರೆ ಒಂದು ನಮಸ್ಕಾರ ಮಾಡುವಂತಹ ಪದ್ಧತಿ, ಇನ್ನೊಂದು ಹಿರಿಯರ ಆಶೀರ್ವಾದವನ್ನ ಪಡೆಯುವಂತಹ ಪದ್ಧತಿ, ಮತ್ತೊಂದು ಯಾವುದು? ಅತಿಥಿ ದೇವೋಭವ. ಅತಿಥಿಗಳನ್ನ ದೇವರಂತೆ ಗೌರವಿಸಿ ಸತ್ಕರಿಸಿ ಅವರನ್ನ ಸಂತೋಷದಿಂದ, ಮತ್ತೆ ಅವರು ನಮ್ಮ ಮನೆಯಿಂದ ಹೋಗೋ ತನಕನೂ ನಾವು ಅವರನ್ನ ಸಂತೋಷದಿಂದ, ನಮ್ಗೆ ಎಷ್ಟೇ ತೊಂದರೆಗಳಿದ್ರು ನಾವು ಅವ್ರ ಮುಂದೆ ಹೇಳಿ ಅಳ್ತೀವ? ಅಯ್ಯೋ ನನ್ಗೆ ಇಷ್ಟೊಂದು ಕಷ್ಟ ಬಂದೈತಿ ಅಂತ ಯಾರಾದ್ರೂ ಒಬ್ಬರಾದ್ರೂ ಮನೆಯಲ್ಲಿರುವಂತವ್ರು, ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ, ಬಂದಂತಹ ಅತಿಥಿಗಳ ಮುಂದೆ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾರ? ಇಲ್ಲ. ಅದೆಷ್ಟೇ ಕಷ್ಟಗಳಿದ್ರು ಸಹ ಒಂದೆಲ್ಲಷ್ಟು ಅವರಿಗೆ ಅದರ ಬಗ್ಗೆ ಸುಳಿವು ಸಿಗದ ಹಾಗೆ ಅವರನ್ನ ಸಂತೋಷದಿಂದಲೇ ಅವರನ್ನ ಸತ್ಕರಿಸಿ ವಾಪಸ್ ಕಳಿಸುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಇದ್ರ ಜೊತೆಗೆ ಪರರನ್ನ ಗೌರವಿಸುವಂತಹದ್ದು. ಯಾಕೆ ನಮ್ಮ ಭಾರತದಲ್ಲಿ ಅನೇಕ ಧರ್ಮ, ಜಾತಿ, ಮತ, ಪಂಥದ ಜನರು ವಾಸ ಮಾಡ್ತಾ ಇದೀವಲ್ವಾ? ನಮ್ಮ ಮನೆ ಪಕ್ಕದಲ್ಲಿ ಬರೀ ನಮ್ಮವರಷ್ಟೇ ಇರ್ತಾರ? ಇಲ್ಲ. ಅನೇಕ ಜಾತಿಯವರು, ಅನೇಕ ಧರ್ಮದವರು ಇರ್ತೀವಿ. ಅವರೆಲ್ಲ ಸದಾ ಕೊಡ್ಲಿ ಅಥವಾ ಕೊಡುಗೋಲು ಇಟ್ಕೊಂಡು ಜಗಳ ಮಾಡ್ತಾ ಇರ್ತೀವ? ಇಲ್ಲ. ಅಂದ್ರೆ ನಮ್ಮ ಭಾರತೀಯರು ಹುಟ್ಟಿದ ತಕ್ಷಣವೇ ಮಗುವಿಗೆ ಹೇಳ್ಕೊಡುವಂತಹ ಒಂದು ಸಂಸ್ಕಾರ ಏನಪ್ಪಾ ಅಂತಂದ್ರೆ, ನಿನ್ನನ್ನ ನೀನು ಎಷ್ಟು ಗೌರವಿಸ್ತೀಯೋ ಅಷ್ಟೇ ಗೌರವವನ್ನ ನೀನು ಪರರಿಗೂ ಕೊಡಬೇಕು ಅನ್ನೋದು ನಮ್ಮ ಭಾರತದಲ್ಲಿ ಹಿರಿಯರು ನಮಗೆ ಕೊಡುವಂತಹ ಸಂಸ್ಕಾರ ಅಲ್ವಾ? ಒಂದು ಒಳ್ಳೆಯ ಗುಣ. ಆ ಒಂದು ಸಂಸ್ಕಾರ ನಮಗೆ ಚಿಕ್ಕಂದಿನಿಂದಲೇ ನಮ್ಮಲ್ಲಿ ಮೈಗೂಡಿಕೊಂಡಿರುತ್ತೆ. ಹಾಗಾಗಿ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಧರ್ಮದವರನ್ನ ನಾವು ನಮ್ಮವರಂತೆ ಪ್ರೀತಿಯಿಂದ, ಸಹೋದರತ್ವದ ಭಾವನೆಯಿಂದ ನೋಡೋದಿಕ್ಕೆ, ಅವರ ಜೊತೆ ವ್ಯವಹರಿಸೋದಿಕ್ಕೆ ಸಾಧ್ಯ ಆಗಿದೆ ಅಲ್ವಾ? ನಮ್ಮ ಹಿರಿಯರಲ್ಲೇ ಆ ಗುಣ ಇಲ್ಲದೆ ಹೋಗಿದ್ರೆ, ಅವರು ದ್ವೇಷದಿಂದ ಬೇರೆಯವರನ್ನ ನೋಡೋ ಹಾಗಿದ್ರೆ ನಮ್ಮ ಭಾರತ ಹೇಗಿರ್ತಾ ಇತ್ತು ಅಲ್ವಾ? ಸದಾಕಾಲ ನಾವು ಕಿತ್ತಾಡ್ತಾ ಇದ್ವಿ ಅಲ್ವಾ? ಯಾಕಂತಂದ್ರೆ ಭಾರತ ಹಲವಾರು ಧರ್ಮದವರಿಗೆ, ಅನೇಕ ಧರ್ಮದವರಿಗೆ ಉಳ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹ ಒಂದು ದೇಶ ಅಲ್ವಾ? ಅಲ್ಲಿ ಸಹಬಾಳ್ವೆ ಇಲ್ಲ ಅಂದಿದ್ರೆ, ಸಹಕಾರ ಇಲ್ಲ ಅಂದಿದ್ರೆ, ಒಬ್ಬರಿಗೊಬ್ರು ಪ್ರೀತಿ ವಿಶ್ವಾಸಗಳಿಲ್ಲ ಅಂದಿದ್ರೆ ಪ್ರತಿ ದಿನವೂ ಸಹ ಜಗಳಗಳು, ದಂಗೆಗಳು, ಕಲಹಗಳು ಆಗ್ತಾ ಇದ್ವು. ಅದು ಇಲ್ಲದೆ ನಾವು ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಕಾರಣ ಏನೋ ನಮ್ಮ ಹಿರಿಯರು ನಮಗೆ ನೀಡಿರುವಂತಹ ಉತ್ತಮವಾದಂತಹ ಸಂಸ್ಕಾರ. ಇದು ವಿದೇಶಿಗಳು ಬೆರಗಾಗುವಂತೆ ಮಾಡುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಧರ್ಮದವರಿದ್ದಾರೆ, ಇಷ್ಟೆಲ್ಲ ಜಾತಿಯವರಿದ್ದಾರೆ, ಅಂದ್ರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರಲ್ಲ ಇವ್ರು ಯಾಕೆ ಕಿತ್ತಾಡೋದಿಲ್ಲ? ನಮ್ಮಲ್ಲೇ ಕಿತ್ತಾಡಿದ್ರೆ ಲಾಭ ಯಾರಿಗೆ? ಮೂರನೆಯವರಿಗೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋದನ್ನ ಕೇಳಿದಿವಲ್ವಾ? ನಾವೇನು ನಮ್ಮಲ್ಲೇ ನಾವು ಕಿತ್ತಾಡ್ತಾ ಇದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ವಿಶ್ವ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿ ಇರೋದಕ್ಕೆ ಇದು ಒಂದು ಸಹ ಕಾರಣ ಹೌದು ಅಲ್ವಾ? ಹೀಗೆ ಇಂಥ ಎಲ್ಲ ಉತ್ತಮ ಗುಣಗಳಿರೋದ್ರಿಂದಲೇ ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದೇನಪ್ಪಾ ಅಂದ್ರೆ ಪರರನ್ನ ಗೌರವಿಸುವುದಾದ್ರೆ ಪರಸ್ಪರ ಸಹಾಯ ಮಾಡುವಂತಹ ಗುಣ. ಬೇರೆಯವರು ಕಷ್ಟದಲ್ಲಿದ್ದಾರೆ ಎಂದಾಗ ಅವರ ಕಷ್ಟವನ್ನ ವ್ಯಂಗ್ಯ ಮಾಡಿ ನೋಡಿ ನಗುವಂತಹ ಕೆಟ್ಟ ಗುಣ ಭಾರತೀಯರಲ್ಲಿ ಯಾರಲ್ಲೂ ಸಹ ಇರೋದಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನ್ ಮಾಡ್ತಾರೆ? ಬೇರೆಯವರು ಕಷ್ಟದಲ್ಲಿದ್ದಾರೆ ಎಂದಾಗ ಅವ್ರಿಗೆ ಸಹಾಯ ಮಾಡುವಂತಹ ಮನೋಭಾವವನ್ನ ಬೆಳೆಸ್ಕೊಂಡಿರ್ತಾರೆ ಅಲ್ವಾ? ಅದು ಸಹ ವಿದೇಶಿಗರು ಭಾರತದತ್ತ ಆಶ್ಚರ್ಯದಿಂದ ನೋಡೋದಿಕ್ಕೆ ಕಾರಣ ಆಗುತ್ತೆ. ಇನ್ನೂ ಒಂದೇನಪ್ಪಾ ಅಂತಂದ್ರೆ ಹಬ್ಬ ಹರಿದಿನಗಳ ರಜಾ ದಿನಗಳು. ನಮ್ಮ ಭಾರತ ದೇಶ ಅನೇಕ ಧರ್ಮಗಳ ಬೀಡು, ಅನೇಕ ಜಾತಿಗಳ ಒಂದು ಆವಾಸ ಸ್ಥಾನ, ಅನೇಕ ಧರ್ಮ ಜಾತಿಯವರು ನಾವಿಲ್ಲಿದ್ದೀವಿ. ಎಲ್ಲ ಧರ್ಮಗಳ ಪ್ರಮುಖ ಹಬ್ಬಗಳಿಗೆ ಅಲ್ವಾ? ಅನೇಕ ಧರ್ಮಗಳ ಜನರಿರೋದ್ರಿಂದಲೇ ಭಾರತದಲ್ಲಿ ವರ್ಷದಾದ್ಯಂತ ವರ್ಷ ಪೂರ್ತಿ ಹಬ್ಬಗಳಿರ್ತಾರೆ. ಪ್ರತಿ ತಿಂಗಳು ಒಂದು ಹಬ್ಬ ಇರುತ್ತೆ. ಗಮನಿಸಿದ್ದೀರಾ? ಯಾವ್ದಾದ್ರು ಒಂದು ಹಬ್ಬ ಇರುತ್ತೆ. ಯಾಕಂದ್ರೆ ಎಲ್ಲ ಧರ್ಮದವರು ಇದೀವಲ್ಲ, ಆಯಾ ಧರ್ಮದವರು ಅವರವರ ಹಬ್ಬಗಳು ಬಂದಾಗ ಆಚರಣೆ ಮಾಡ್ತಾರೆ. ಹಾಗಂತ ಅವರಷ್ಟೇ ಸಂಭ್ರಮ ಪಡ್ತಾರ? ಮುಸ್ಲಿಂ ಬಾಂಧವರು ಹಬ್ಬಗಳಿದ್ದಾಗ ನಮ್ಮ ಹಿಂದೂ ಧರ್ಮದವರಿಗೆ ಸಿಹಿಯನ್ನ ಹಂಚೋದನ್ನ ನಾವು ನೋಡಿದೀವಿ ಅಲ್ವಾ? ಹೌದಲ್ವಾ? ಹಿಂದೂ ಧರ್ಮದ ಹಬ್ಬ ಹರಿದಿನಗಳಿದ್ದಾಗ ಮುಸ್ಲಿಂ ಬಾಂಧವರನ್ನ ಮನೆ ಕರೆಯೋದನ್ನ ನೋಡಿದೀವಿ.
ಬೇರೆ ಬೇರೆ ಧರ್ಮದವರು ಸಹ, ಜೈನ ಧರ್ಮದವರಾಗಿರ್ಬೋದು, ಬೌದ್ಧ ಧರ್ಮದವರಾಗಿರ್ಬೋದು, ಅವರು ಸಹ ಅವರವರ ಹಬ್ಬದ ದಿನಗಳಂದು ಬೇರೆ ಧರ್ಮದವರನ್ನ ಮನೆಗೆ ಕರೆಸಿ ಆತಿಥ್ಯ ಸತ್ಕಾರವನ್ನ ಮಾಡೋದನ್ನ ನಾವು ನೋಡಿದೀವಲ್ವಾ. ಇದು ಸಹ ಒಂದು ಪ್ರಮುಖ ಕಾರಣವಾಗಿದೆ. ಆ ಪ್ರಮುಖ ಧರ್ಮಗಳ ಹಬ್ಬಗಳಿದ್ದಾಗ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಲಾಗುತ್ತೆ. ಸಾರ್ವತ್ರಿಕವಾಗಿ ಹಬ್ಬದ ದಿನದಂದು ರಜೆ ಇರುತ್ತೆ. ಎಲ್ಲ ಧರ್ಮದ ಹಬ್ಬಗಳಿಗೂ, ಪ್ರಮುಖ ಹಬ್ಬಗಳಿಗೆ ರಜಾ ಇರುತ್ತೆ ಅಲ್ವಾ. ಉದಾಹರಣೆಗೆ ಕ್ರಿಸ್ಮಸ್ ಹಬ್ಬದಂದು ರಜಾ ಇರುತ್ತೆ, ದೀಪಾವಳಿ ಹಬ್ಬದಂದು ರಜಾ ಇರುತ್ತೆ, ಹೌದಲ್ವಾ. ಗಣೇಶ ಚತುರ್ಥಿ ಹಬ್ಬದಂದು ರಜಾ ಇರುತ್ತೆ, ರಂಜಾನ್ ಹಬ್ಬದಲ್ಲಿ ರಜಾ ಇರುತ್ತೆ, ಹೌದಲ್ವಾ. ಹೀಗೆ ಅನೇಕ ಹಬ್ಬಗಳಿರೋದ್ರಿಂದ, ಆ ಧರ್ಮದ ಹಬ್ಬಗಳಿರುವಾಗ, ಪ್ರಮುಖ ಹಬ್ಬಗಳಿದ್ದಾಗ ಅಲ್ಲಿ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಲಾಗುತ್ತೆ. ಹೀಗೆ ಅನೇಕ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣ್ತಾ ಅನೇಕ ಧರ್ಮದ ಜನರಿದ್ರೂ ಸಹ ಸಹಬಾಳ್ವೆಯಿಂದ, ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಿಕೊಂಡು ಹೋಗ್ತಾ ಇರೋದಕ್ಕೆ ಭಾರತದ ಸಂಸ್ಕೃತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ವಿಶ್ವ ಮಟ್ಟದಲ್ಲಿ ಭಾರತವನ್ನ ಗುರುತಿಸಿಕೊಳ್ಳೋದಿಕ್ಕೆ ಪ್ರಮುಖ ಕಾರಣಗಳಾಗಿವೆ. ಆದ್ರಿಂದಲೇ ವಿದೇಶಿಗರು ಭಾರತದತ್ತ ಆಶ್ಚರ್ಯದಿಂದ ನೋಡೋದಿಕ್ಕೆ ಸಾಧ್ಯವಾಗಿದೆ. ಇಷ್ಟೆಲ್ಲ ಉತ್ತಮ ಸಂಸ್ಕೃತಿಯನ್ನ ಹೊಂದಿರುವಂತಹ ನಮ್ಮ ಭಾರತೀಯರಾದಂತಹ ನಾವು ಸಹ ಈ ಸಂಸ್ಕೃತಿಯನ್ನ ಉಳಿಸಿಕೊಂಡು, ಬೆಳೆಸಿಕೊಂಡು, ಅವುಗಳನ್ನು ನಾವು ಮೈಗೂಡಿಸಿಕೊಂಡು ಬೆಳೀತಾ ಹೋಗ್ಬೇಕಲ್ವಾ. ನಾವು ಪರರನ್ನ ಗೌರವಿಸೋದನ್ನ ಕಲಿಬೇಕು ಅಲ್ವಾ. ಪರಸ್ಪರ ನೀವು ಎಲ್ಲರನ್ನು ಗೌರವಿಸ್ಬೇಕು ತಾನೆ. ನಿಮ್ಮನ್ನ ನೀವೆಷ್ಟು ಗೌರವಿಸ್ಕೊಳ್ತೀರೋ ಪರರನ್ನು ಸಹ ಅಷ್ಟೇ ಗೌರವದಿಂದ ಕಾಣಬೇಕು. ಪರಸ್ಪರ ಸಹಕಾರ ಮನೋಭಾವನೆಯನ್ನ ಹೊಂದಿರಬೇಕು ತಾನೆ. ನಿಮ್ಮಲ್ಲಿ ಯಾರಿಗಾದ್ರೂ ತೊಂದರೆ ಇದ್ದಾಗ, ಕಷ್ಟಗಳಿದ್ದಾಗ, ದುಃಖದಲ್ಲಿದ್ದಾಗ ಅವರ ದುಃಖವನ್ನ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅವರ ಕಷ್ಟವನ್ನ ದೂರ ಮಾಡೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ಬೇಕು. ಅಂತವರನ್ನ ಮಾತ್ರ ನಿಜವಾದ ಸ್ನೇಹಿತ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಬೀರ್ ದಾಸ್ ಜಿ ಅವರು ಭಗವಂತನ ಹತ್ರ ಏನಂತ ಬೇಡ್ಕೊಳ್ತಾ ಇದ್ರು ಗೊತ್ತಾ? ಕಬೀರ್ ದಾಸ್ ಯಾರು ಗೊತ್ತಾ? ಹಿಂದಿ ಸಾಹಿತ್ಯದ ಒಬ್ಬ ಸಂತ ಕವಿ. ಅವರು ಆ ಭಗವಂತನ ಹತ್ರ ಏನ್ ಬೇಡ್ಕೊಳ್ತಾ ಇದ್ರು? ನನಗೆ ಆಯುರ ಆರೋಗ್ಯವನ್ನ ಕೊಡಪ್ಪ, ಸುಖ ಸಂಪತ್ತನ್ನ ಕೊಡು ಅಂತ ಬೇಡ್ಕೊಳ್ತಾ ಇರ್ಲಿಲ್ಲ, ನನಗೆ ಕಷ್ಟಗಳನ್ನ ಕೊಡು ಅಂತ ಬೇಡ್ಕೊಳ್ತಾ ಇದ್ರು. ಯಾಕೆ ನನಗೆ ಕಷ್ಟಗಳನ್ನ ಕೊಡು ಅಂತ ಬೇಡ್ಕೊಳ್ತಾ ಇದ್ರು? ಯಾಕೆ ಅಂದ್ರೆ ಕಷ್ಟಗಳನ್ನ ಕೊಟ್ಟಾಗ ಮಾತ್ರ ನಿಜವಾದ ಸ್ನೇಹಿತರ ಪರಿಚಯ ಆಗುತ್ತೆ ಅನ್ನೋದು ಕಬೀರ್ ದಾಸ್ ಜಿಯವರ ಒಂದು ಮನೋಭಾವ ಆಗಿತ್ತು. ಯಾಕೆ? ಕಷ್ಟದಲ್ಲಿ ಮಾತ್ರ ನಿಜವಾದ ಸ್ನೇಹಿತನಾದವನು ಜೊತೆಗೆ ನಿಲ್ಲೋದಕ್ಕೆ ಸಾಧ್ಯ. ನಮ್ಮಲ್ಲಿರುವಂತಹ ಹಣಕ್ಕೆ ಆಸೆ ಪಟ್ಟು, ನಮ್ಮಲ್ಲಿರುವಂತಹ ಸಂಪತ್ತಿಗೆ ಆಸೆ ಪಟ್ಟು ನಮ್ಮ ಜೊತೆ ಸ್ನೇಹಿತರಾದವರು ಕಷ್ಟ ಅಂತ ಬಂದಾಗ ದೂರ ಸರಿತಾರೆ. ಯಾಕಂದ್ರೆ ನಮ್ ಜೊತೆ ಹೋಟೆಲ್ಗೆ ಹೋಗಕ್ಕೆ, ಐಸ್ ಕ್ರೀಮ್ ತಿನ್ನಕ್ಕೆ ಮಾತ್ರ ಅವರು ಬರೋದಕ್ಕೆ ಸಾಧ್ಯ. ಅವರು ಕಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ಆಗೋಲ್ಲ. ಯಾರು ಕಷ್ಟಗಳನ್ನ ಹಂಚ್ಕೊಳ್ತಾರೆ? ನಿಜವಾದ ಸ್ನೇಹಿತ ಆದವನು ಮಾತ್ರ ಕಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರಿಂದ ಕಷ್ಟ ಬಂದಾಗ ಮಾತ್ರ ನಿಜವಾದ ಸ್ನೇಹಿತರ, ನಿಜವಾದ ಸಂಬಂಧಿಕರ ಪರಿಚಯ ಆಗೋದು. ಆದ್ರಿಂದ ನನಗೆ ಕಷ್ಟ ಕೊಡು, ನನ್ನವ್ರು ಯಾರು ಅಂತ ನನಗೆ ಪರಿಚಯ ಆಗುತ್ತೆ, ನಾನು ಅವ್ರ ಜೊತೆ ಹೆಚ್ಚು ಆತ್ಮೀಯತೆಯಿಂದ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ ಅಂತ ಹೇಳಿ ಭಗವಂತನ ಹತ್ರ ಅವ್ರು ಏನ್ ಬೇಡ್ಕೊಳ್ತಾ ಇದ್ರು? ಕಷ್ಟಗಳನ್ನ ಕೊಡು, ಆ ಕಷ್ಟಗಳನ್ನ ನಿವಾರಣೆ ಮಾಡುವಂತ ಸ್ನೇಹಿತನನ್ನ ಕೊಡು ಅಂತ ಬೇಡ್ಕೊಳ್ತಾ ಇದ್ರು. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ಅನೇಕ ಮಹಾನ್ ವ್ಯಕ್ತಿಗಳನ್ನ, ಮಹಾನ್ ಆದರ್ಶ ಗುಣಗಳನ್ನ ಮತ್ತು ಉತ್ತಮವಾದಂಥ ಸಂಸ್ಕೃತಿಯನ್ನ ಹೊಂದಿರುವಂತಹ ಸಂಸ್ಕೃತಿಯಾಗಿದೆ. ಇಂಥ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ, ವಿಭಿನ್ನತೆಯಿಂದ ಕೂಡಿರುವಂತಹ ದೇಶ ಹಲವಾರು ಹಬ್ಬ ಹರಿದಿನಗಳನ್ನ ಆಚರಿಸುತ್ತೆ ಅಲ್ವಾ. ಹಾಗೆ ಇಂದಿನ ಪಾಠದಲ್ಲಿ ಕೆಲವು ಹಬ್ಬಗಳನ್ನ ನಾವು ಇಲ್ಲಿ ಕಾಣಬಹುದು. ಕೆಲವು ಸುಗ್ಗಿ ಹಬ್ಬಗಳಾಗಿರ್ಬೋದು, ಧಾರ್ಮಿಕ ಹಬ್ಬಗಳಾಗಿರ್ಬೋದು, ಅವುಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ, ಏನೇನ್ ಪದ್ಧತಿಗಳನ್ನ ಅನುಸರಿಸ್ತಾರೆ, ಎಂಥ ಬಟ್ಟೆಗಳನ್ನ ಧರಿಸಿರ್ತಾರೆ, ಯಾವ ರೀತಿಯ ಆಹಾರವನ್ನ ಆ ದಿನ ಮಾಡಿರ್ತಾರೆ ಅಂತ ಈ ಪಾಠದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಲಾಗಿದೆ. ಹಾಗಿದ್ರೆ ಬನ್ನಿ, ಈ ಪಾಠದಲ್ಲಿ ಯಾವ ಹಬ್ಬಗಳ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಎಂಥ ಪದ್ಧತಿಗಳನ್ನ ಅವರು ಅನುಸರಿಸಿಕೊಂಡು ಬಂದಿದ್ದಾರೆ ಅನ್ನೋದನ್ನ ನೋಡೋಣ. तो शुरू करते हैं पाठ 15 भारतीय त्योहार। समस्त विश्व में भारत ही एक ऐसा देश है जहां पर्व एवं त्योहारों का सिलसिला वर्ष भर चलता रहता है। समस्त विश्व में भारत ही एक ऐसा देश है जो वर्ष भर पर्व या त्योहार चलता रहता है। इडೀ ವಿಶ್ವದಲ್ಲಿ, ಸಮಸ್ತ ವಿಶ್ವಮೇ ಅಂದ್ರೆ ಇಡೀ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಭಾರತ ದೇಶ ಒಂದೇ ವರ್ಷದಾದ್ಯಂತ ವರ್ಷ ಪೂರ್ತಿ ಹಬ್ಬಗಳನ್ನು ಆಚರಿಸುವಂತಹ ದೇಶ ಅಂದ್ರೆ ಯಾವುದು? ಭಾರತ ಒಂದೇ. ಸಿಲ್ಸಿಲಾ ಅಂದ್ರೆ ಹಬ್ಬಗಳ ಸಾಲು, ಒಂದರಿಂದ ಒಂದು ಹಬ್ಬಗಳು ಬರ್ತಾ ಇರ್ತಾವಲ್ಲ, ಅದಕ್ಕೇನಂತ ಕರೀತಾರೆ? ಸಿಲ್ಸಿಲಾ ಅಂತ ಕರೀತಾರೆ. ತ್ಯೋಹಾರೋಂ ಕಾ ಸಿಲ್ಸಿಲಾ ಅಂದ್ರೆ ಹಬ್ಬಗಳ ಸಾಲು ಅಂತ.
भारतीय जनजीवन में इन धार्मिक उत्सवों और त्योहारों का महत्व है. ಭಾರತೀಯ ಜನ ಜೀವನದಲ್ಲಿ ಈ ಧಾರ್ಮಿಕ ಉತ್ಸವ ಮತ್ತು ಹಬ್ಬಗಳಿಗೆ ವಿಶೇಷವಾದಂತಹ ಮಹತ್ವ ಇದೆ. ಹೇಗೇಗೋ ಹಬ್ಬಗಳನ್ನ ಆಚರಣೆ ಮಾಡ್ತಾರ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಪದ್ಧತಿ, ತನ್ನದೇ ಆದಂತಹ ಆಚಾರ ವಿಚಾರಗಳಿವೆ ಅಲ್ವಾ. ದೀಪಾವಳಿ ಹಬ್ಬ ಆಚರಿಸಿದಂಗೆ ಪಂಚಮಿ ಹಬ್ಬವನ್ನ ಆಚರಿಸಲ್ಲ, ಪಂಚಮಿ ಹಬ್ಬ ಆಚರಿಸಿದ ಹಾಗೆ ಗಣೇಶ ಚತುರ್ಥಿಯನ್ನ ಆಚರಿಸಲ್ಲ ಅಲ್ವಾ. ಪ್ರತಿಯೊಂದು ಹಬ್ಬವನ್ನು ಬೇರೆ ಬೇರೆ ಪದ್ಧತಿಯಲ್ಲೇ ನಾವು ಆಚರಣೆಯನ್ನ ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ಹಬ್ಬವೂ ಸಹ ಅದರದೇ ಆದಂತಹ ಮಹತ್ವವನ್ನ ಒಳಗೊಂಡಿದೆ. ಉದಾಹರಣೆಗೆ ಮಕರ ಸಂಕ್ರಾಂತಿ, ಬೈಸಾಖಿ, ದಶಹರಾ, ದಿವಾಲಿ ಅಂದ್ರೆ ದೀಪಾವಳಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇತ್ಯಾದಿ ಮುಂತಾದ ಹಬ್ಬಗಳನ್ನ ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು. कुछ त्योहारों का परिचय इस पाठ में दिया जा रहा है. ಇವುಗಳಲ್ಲಿ ಕೆಲವು ಹಬ್ಬಗಳ ಪರಿಚಯವನ್ನ ಈ ಪಾಠದಲ್ಲಿ ನೀಡಲಾಗಿದೆ. ಮೊದಲನೇದಾಗಿ ಮಕರ ಸಂಕ್ರಾಂತಿ. मकर संक्रांति प्रति वर्ष जनवरी महीने में पूरे भारत विशेषतः दक्षिण भारत में मनाया जाता है. ಮಕರ ಸಂಕ್ರಾಂತಿ ಹಬ್ಬವನ್ನ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇಡೀ ಭಾರತದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಪದ್ಧತಿಯಲ್ಲಿ ಅದನ್ನ ಆಚರಣೆ ಮಾಡ್ತಾರೆ. ಆದ್ರೆ ಜನವರಿ ತಿಂಗಳಲ್ಲಿ ಭಾರತದಾದ್ಯಂತ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ತುಂಬಾ ವಿಜೃಂಭಣೆಯಿಂದ, ತುಂಬಾ ಸಡಗರದಿಂದ, ಸಂಭ್ರಮದಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಸಂಕ್ರಾಂತಿ को फसल की कटाई का त्योहार भी कहा जाता है. ಈ ಹಬ್ಬವನ್ನ ಸಮೃದ್ಧಿಯ ಸಂಕೇತವಾಗಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ಈ ಹಬ್ಬವನ್ನ ಫಸಲ್ ಕಿ ಕಟಾಯಿ, ತಲೆ ಎತ್ತರಕ್ಕೂ ಬೆಳೆದು ನಿಂತಿರುವಂತಹ ಬೆಳೆಯ ಕಟಾವಿನ ಹಬ್ಬ, ಸುಗ್ಗಿಯ ಹಬ್ಬ ಅಂತ ಹೇಳಿ ಕರೀತಾರೆ. ಈ ಹಬ್ಬನ ಎಂತ ಹಬ್ಬ ಅಂತಾರೆ? ಸುಗ್ಗಿಯ ಹಬ್ಬ ಅಂತ ಕರೀತಾರೆ. ಸಂಪತ್ತಿನ ಸಂಕೇತವಾಗಿ, ಸಮೃದ್ಧಿಯ ಸಂಕೇತವಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. इस त्योहार को घर घर में सुख संपत्ति के संकेत के रूप में मनाया जाता है. ಈ ಹಬ್ಬವನ್ನ ಪ್ರತಿ ಮನೆಯ ಸುಖ ಸಂಪತ್ತಿನ ಸಂಕೇತವಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮನಾಯ ಜಾತಾ ಹೇ. ಮನಾನ ಅಂದ್ರೆ ಆಚರಿಸು, ಮನಾಯ ಜಾತಾ ಹೇ ಅಂದ್ರೆ ಆಚರಿಸಲಾಗುತ್ತದೆ. युगों से ऐसा माना जा रहा है कि इसी दिन से ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಹೋತಾ ಹೇ. ಅನೇಕ ಯುಗಗಳಿಂದಲೂ ನಂಬಿಕೊಂಡು ಬಂದಿರುವಂತಹ ಪದ್ಧತಿ ಏನಪ್ಪಾ ಅಂದ್ರೆ ಇದೇ ಸಂಕ್ರಾಂತಿ ಹಬ್ಬದ ದಿನದಂದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಈ ಉತ್ತರಾಯಣ ಪುಣ್ಯಕಾಲಕ್ಕಿರುವಂತಹ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಇಸ್ ದಿನ ಸೂರ್ಯ ಮಕರ ರಾಶಿ में ಪ್ರವೇಶ करता है. ಈ ದಿನ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. ಏನಪ್ಪಾ ನಮ್ಮ ಭಾರತೀಯರು ಅನೇಕ ಶತಮಾನಗಳಿಂದ ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿರುವಂತಹ ಒಂದು ಪದ್ಧತಿ ಏನಪ್ಪಾ ಅಂದ್ರೆ ಈ ಉತ್ತರಾಯಣ ಪುಣ್ಯಕಾಲಕ್ಕಿರುವಂತಹ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂದ್ರೆ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವಂತಹ ಒಂದು ದಿನ. ಈ ದಿನದಂದು ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವ ದಿನದಂದು ಯಾರು ದೇಹವನ್ನ ತ್ಯಾಗ ಮಾಡ್ತಾರೋ, ದೇಹವನ್ನ ತ್ಯಾಗ ಮಾಡೋದಂದ್ರೆ ಮರಣ ಹೊಂದುವುದು. ವೆರಿ ಗುಡ್. ಮರಣ ಹೊಂದುತ್ತಾರೋ, ಸಾವನ್ನಪ್ಪುತ್ತಾರೋ ಅವರು ಪುನಃ ಈ ಭೂಮಿಯ ಮೇಲೆ ಜನ್ಮ ಪಡ್ಕೊಳ್ಳೋದಿಲ್ಲ. ಆ ಭಗವಂತನಲ್ಲಿ ಲೀನವಾಗ್ತಾರೆ, ಭಗವಂತನಲ್ಲಿ ಐಕ್ಯವಾಗ್ತಾರೆ. ಅವರಿಗೆ ಮತ್ತೊಂದು ಹುಟ್ಟಿಲ್ಲ ಅಂತ ಅರ್ಥ. ಅಂದ್ರೆ ಆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾದ್ಮೇಲೆ ಸಾಯ್ಲೇಬೇಕಲ್ವಾ. ಸತ್ತಾಗ ಮತ್ತೆ ನಾವು ಪಾಪ ಕಾರ್ಯಗಳನ್ನ ಜಾಸ್ತಿ ಮಾಡಿದ್ರೆ ಮತ್ತೆ ಹುಟ್ಟು ಬರ್ತೀವಿ ಅನ್ನೋದನ್ನ ಕೇಳಿದೀವಲ್ವಾ. ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಸಹಾಯ ಮಾಡ್ಬೇಕು. ಇಲ್ಲ ಅಂದ್ರೆ ಮನುಷ್ಯ ನಾಯಿಯಾಗಿ, ಭಗವಂತ ನಾಯಿಯಾಗಿ ಹುಟ್ಟಿಸ್ತಾನೆ, ಹಂದಿ ರೂಪದಲ್ಲಿ ಹುಟ್ಟಿಸ್ತಾನೆ ಅಂತ ಹಿರಿಯರು ಅಜ್ಜಂದಿರು ಹೇಳಿರೋದನ್ನ ಕೇಳಿರ್ಬೋದಲ್ವಾ. ಆದ್ರಿಂದ ಸದಾ ಒಳ್ಳೆ ಕೆಲಸ ಮಾಡ್ರಿ ಅಂತ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾರೆ. ಆದ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಯಾರು ಸಾವನ್ನಪ್ಪುತ್ತಾರೋ ಅವರಿಗೆ ಮತ್ತೆ ಭೂಮಿ ಮೇಲೆ ಜನ್ಮ ಪಡೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅವರು ದೇವರಲ್ಲಿ ಐಕ್ಯರಾಗ್ತಾರೆ, ದೇವರಲ್ಲಿ ಲೀನವಾಗ್ತಾರೆ. ಆದ್ರಿಂದ ಈ ಒಂದು ಉತ್ತರಾಯಣ ಪುಣ್ಯ ಕಾಲಕ್ಕೆ ಅದರದೇ ಆದಂತಹ ಮಹತ್ವವಿದೆ. महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे और सूर्य के मकर राशि में प्रवेश करते ही उन्होंने अंतिम सांस ली. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಮಹಾಭಾರತದ ಭೀಷ್ಮ ಪಿತಾಮಹ
ಭೀಷ್ಮ ಪಿತಾಮಹ ಗೊತ್ತಲ್ವಾ? ಅವರು ಭೀಷ್ಮ ಪಿತಾಮಹರು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಶರಶಯ ಅಂದ್ರೆ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ರು ಸಹ, ಇಡೀ ದೇಹದ ತುಂಬಾ ಬಾಣಗಳನ್ನ ಚುಚ್ಚಿದ್ರು ಸಹ ಅವರು ಬಾಣಗಳ ಮೇಲೆ ಮಲಗಿರ್ತಾರೆ. ಅಷ್ಟು ಗಾಯಾಳುಗಳಾಗಿ ರಕ್ತಸ್ರಾವ ಆಗ್ತಾ ಇದ್ರು ಸಹ ಅವರು ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲದ ಸಮಯವನ್ನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಭೀಷ್ಮ ಪಿತಾಮಹ ಭಗವಂತನಿಂದ ಇಚ್ಛಾಮರಣದ ವರವನ್ನ ಪಡ್ಕೊಂಡಿರ್ತಾರೆ. ಇಚ್ಛಾಮರಣದ ವರ ಅಂದ್ರೆ ಅವರಿಗೆ ಯಾವಾಗ ಮನ್ಸು ಬರುತ್ತೋ ಆವಾಗ ನಾನು ಸಾಯ್ಬೇಕು ಅಂದ್ರೆ ಸಾಯ್ತಾರೆ. ಈಗ ನಾವಾಗ ಸಾಯೋದಕ್ಕೆ ಸಾಧ್ಯನಾ? ಇಲ್ಲ. ನಮಗೆ ಯಾವಾಗ ಸಾವು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ನಾವ್ ಯಾವಾಗ್ಲಾದ್ರೂ ಸಾಯ್ಬಹುದು. ಒಂದ್ ತಾಸು ಹೋಗಿ ಮನೆಗೆ ಹೋಗ್ಬೇಕಾದಾಗ ರಸ್ತೆಯಲ್ಲಿ ಎಡೆ ಬಿದ್ದು ಸತ್ತೋಗ್ಬೋದು. ಯಾವ್ದೋ ಒಂದು ವಾಹನ ಬಂದು ಹಿಂದೆ ಡಿಕ್ಕಿ ಹೊಡೆದು ಸತ್ತೋಗ್ಬೋದು ಅಲ್ವಾ? ಮನುಷ್ಯನಿಗೆ ಸಾವು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಭೀಷ್ಮ ಪಿತಾಮಹರಿಗೆ ಮಾತ್ರ ಇಚ್ಛಾಮರಣದ, ತಮಗೆ ಅವರು ನನಗೆ ವಯಸ್ಸಾಗಿದೆ, ಇನ್ನು ನನಗೆ ಈ ಜೀವದಿಂದ, ಈ ಜನ್ಮದಿಂದ ಮುಕ್ತಿ ಬೇಕು, ಈ ಬಂಧನದಿಂದ ನಾನು ಬಿಡಿಸ್ಕೊಳ್ಬೇಕು, ಭಗವಂತ ನನಗೆ ಸಾವನ್ನ ಕೊಡುವಂತ ಅವನು ಅನ್ಕೊಂಡ್ರೆ ಸಾಕಾಗಿತ್ತು, ಸಾವು ಬರ್ತಾ ಇತ್ತು. ಅವನು ಹಾಗೆ ಅನ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಎಷ್ಟೇ ವಯಸ್ಸಾದ್ರೂ ಸಾವು ಬರ್ತಿರ್ಲಿಲ್ಲ. ಅಂಥ ವರವನ್ನ ಭೀಷ್ಮ ಪಿತಾಮಹ ಪಡ್ಕೊಂಡಿದ್ರು. ಹಾಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಅರ್ಜುನ ಬಾಣ ಬಿಟ್ಟಾಗ ಬಾಣದ ಹಾಸಿಗೆ ಮೇಲೆ ಅವನು ಮಲಗಿರ್ತಾನೆ. ನೆಲದ ಮೇಲೆ ಇರೋದೇ ಇಲ್ಲ ಅವನ ದೇಹ, ಬಾಣಗಳ ಮೇಲೆ ಮಲಗಿರ್ತಾನೆ ಅವನು. ಅಷ್ಟೊಂದು ದೇಹದ ತುಂಬೆಲ್ಲ ಬಾಣಗಳು ಚುಚ್ಚಿ ರಕ್ತಸ್ರಾವ ಆಗ್ತಾ ಇರ್ತೈತಿ, ವ್ಯಥೆ ಪಡ್ತಿರ್ತಾನೆ, ನೋವಾಗ್ತಾ ಇರುತ್ತೆ. ಆದ್ರೂ ಸಹ ಅವನು ಸಾಯಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದ ಉತ್ತರಾಯಣದ ಪುಣ್ಯ ಸಮಯವನ್ನೇ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಕಾಯ್ತಾ ಇದ್ರು ಆ ಸಮಯವನ್ನ. ಆಗ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದ ಹಾಗೆ ನನಗೆ ಸಾವು ಬರಲಿ ಅಂತ ಬಯಸ್ತಾರೆ. ಆಗ ಭೀಷ್ಮ ಪಿತಾಮಹನಿಗೆ ಸಾವು ಬರುತ್ತೆ. ಹೀಗೆ ಅವರು ಭಗವಂತನಲ್ಲಿ ಐಕ್ಯರಾಗ್ತಾರೆ. ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಅವರು ಕೊನೆ ಉಸಿರನ್ನ, ಅಂತಿಮ ಸಾಸ್ ಅಂತಂದ್ರೆ ಕೊನೆ ಉಸಿರನ್ನ ತಗೊಳ್ತಾರೆ. ಇದು ಮಕರ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯವಾದ್ರೆ, ಮತ್ತೊಂದು ಹಬ್ಬದ ವೈಶಿಷ್ಟ್ಯತೆ ಬೈಸಾಖಿ ಅನ್ನೋದು ಸಹ ಒಂದು ಸುಗ್ಗಿ ಹಬ್ಬ. ಇದನ್ನ ಎಲ್ಲೇ ಆಚರಣೆ ಮಾಡ್ತಾರೆ? ಮಕರ ಸಂಕ್ರಾಂತಿಯನ್ನ ಇಡೀ ಭಾರತದಾದ್ಯಂತ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷ ಸಂಭ್ರಮದಿಂದ, ಸಡಗರದಿಂದ ಹಬ್ಬವನ್ನ ಆಚರಿಸ್ತಾರೆ. ಬೈಸಾಖಿ ಹಬ್ಬವನ್ನ ಎಲ್ಲಿ ಆಚರಿಸ್ತಾರೆ ಅಂದ್ರೆ, ಯಹ ತ್ಯೋಹಾರ್ ಪಂಜಾಬ್ ಮೇ ಮನಾಯಾ ಜಾತಾ ಹೈ. ಈ ಬೈಸಾಖಿ ಅನ್ನೋ ಹಬ್ಬವನ್ನ ಪಂಜಾಬ್ನಲ್ಲಿ ಆಚರಣೆ ಮಾಡ್ತಾರೆ. ಪಂಜಾಬಿ ಇಸೆ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೇ. ಪಂಜಾಬಿ ಎಂದ್ರು ಇದನ್ನ ಹೊಸ ವರ್ಷದ ಪ್ರಾರಂಭ ಅಂತ ಆಚರಣೆ ಮಾಡ್ತಾರೆ. ಹೇಗೆ ಕ್ರಿಶ್ಚಿಯನ್ರು ಜನವರಿ 1 ಅನ್ನ ಹೊಸ ವರ್ಷ ಅಂತಾರೆ. ನಮ್ಮ ಹಿಂದೂ ಧರ್ಮದವರು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಪಂಜಾಬ್ನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಯಾವ ಹಬ್ಬವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ? ಬೈಸಾಖಿ ಹಬ್ಬವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಇಸೆ ನಯೇ ಫಸಲ್ ಕಾ ತ್ಯೋಹಾರ್ ಭಿ ಮಾನಾ ಜಾತಾ ಹೈ. ಈ ಹಬ್ಬವನ್ನ ಹೊಸ ಫಸಲಿನ ಹಬ್ಬ, ಸುಗ್ಗಿ ಹಬ್ಬ ಅಂತಲೂ ಸಹ ಕರೀತಾರೆ. ಇಸ್ ಅವಸರ್ ಪರ್ ಖೇತ್ ಹರೆ ಭರೆ ದಿಖಾಯಿ ಪಡ್ತೆ ಹೈ. ಈ ಸಂದರ್ಭದಲ್ಲಿ, ಈ ಹಬ್ಬದ ಸಮಯದಲ್ಲಿ ಎಲ್ಲ ಹೊಲಗದ್ದೆಗಳು ಹಚ್ಚ ಹಸಿರಿನಿಂದ ತುಂಬಿಕೊಂಡು ಮಧುವಣಗಿತ್ತಿಯಂತೆ ಕಂಗೊಳಿಸ್ತಾ ಇರ್ತವೆ, ಸುಂದರವಾಗಿ ಕಂಗೊಳಿಸ್ತಾ ಇರ್ತವೆ. और रबी फसल कटाई के लिए तैयार रहती है. ತಲೆ ಎತ್ತರಕ್ಕೂ ಬೆಳೆದು ನಿಂತಿರುವಂತಹ ಫಸಲು ಕಟಾವಿಗೆ ಸಿದ್ಧವಾಗಿ ನಿಂತಿರುತ್ತೆ. इस कारण गांवों के किसान खुशी और उमंग से भर जाते हैं. ಈ ಕಾರಣದಿಂದ ಇಡೀ ಊರಿನ ಜನರು ಸಂತೋಷದಿಂದ, ಸಡಗರದಿಂದ, ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಂತಹ ಫಸಲು ಕೈ ಸಿಗುತ್ತೆ, ಒಳ್ಳೆಯ ಹಣವನ್ನು ಸಂಪಾದನೆ ಮಾಡಬಹುದು, ನಮ್ಮೆಲ್ಲ ಬೇಡಿಕೆಗಳನ್ನ, ನಮ್ಮೆಲ್ಲ ಮಕ್ಕಳ ಆಸೆಗಳನ್ನ ನಾವು ಈಡೇರಿಸಬಹುದು ಅಂತ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. इसलिए इस पर्व को उत्सव के रूप में मनाते हैं. ಈ ಕಾರಣದಿಂದಾಗಿ ಈ ಹಬ್ಬವನ್ನ ಉತ್ಸವದ ರೂಪದಲ್ಲಿ, ಒಂದು ಜಾತ್ರೆಯ ರೂಪದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. इस त्योहार के दिन सब मिलकर ओजपूर्ण बांग्ड़ा और ಗಿದ್ದಾ ನೃತ್ಯ करते हैं. ಈ ಹಬ್ಬದ ದಿನದಂದು ಎಲ್ಲ ಊರಿನವರು ಸೇರಿ ಒಂದು ಕಡೆ ಏನ್ ಮಾಡ್ತಾರೆ? ಓಜಪೂರ್ಣ ಭಾಂಗ್ಡಾ ಅವ್ರ ಗಿದ್ದಾ ನೃತ್ಯ, ಎಲ್ಲರೂ ಸೇರಿ ಒಂದು ನೃತ್ಯವನ್ನ ಮಾಡ್ತಾರೆ. ಆ ನೃತ್ಯಕ್ಕೆ ಏನಂತ ಕರೀತಾರೆ? ಭಾಂಗ್ಡಾ ಮತ್ತು ಗಿದ್ದಾ ನೃತ್ಯ ಅಂತ ಕರೀತಾರೆ. इस दिन सभी लोग परंपरागत वस्त्र पहनते हैं. ಈ ಹಬ್ಬದ ದಿನದಂದು ಎಲ್ಲರೂ ಒಂದೇ ರೀತಿಯ ಪರಂಪರಾಗತವಾಗಿ, ಅವರ ಪದ್ಧತಿಗನುಸಾರವಾಗಿ ಸಂಪ್ರದಾಯಬದ್ಧವಾದಂತಹ ಉಡುಗೆಯನ್ನೇ ತೊಟ್ಟಿರ್ತಾರೆ, ಅಂಥ ಬಟ್ಟೆಗಳನ್ನೇ ಹಾಕಿರ್ತಾರೆ ಅಲ್ವಾ? ತಾಜೆ गेहूं के आटे की रोटी
ದೇಸಿ ಘೀ और घूर खाते हैं। ಆ ದಿನ ಆ ದೇವರಿಗೆ ಕೊಡುವಂತಹ ನೈವೇದ್ಯ ಏನಪ್ಪಾ ಅಂದ್ರೆ ಅವರ ಗದ್ದೆಗಳಲ್ಲೇ ಬೆಳೆದಿರುವಂತಹ ಹೊಸ ಗೋಧಿಯನ್ನ ಹಿಟ್ಟು ಮಾಡಿಸಿ ಅದರಿಂದ ಮಾಡಿರುವಂತಹ ರೊಟ್ಟಿ, ಮನೆಯಲ್ಲೇ ಅವರ ಆಕಳ ಹಸುವಿನ ಹಾಲಿನಿಂದ ತೆಗೆದಂತ ತುಪ್ಪ ಬೆಣ್ಣೆ ಮಾಡಿ ಅದನ್ನ ತುಪ್ಪ ಕಾಸ್ತಾರೆ ಮನೆಯಲ್ಲೇ, ಆ ತುಪ್ಪ ಮತ್ತು ಬೆಲ್ಲ ಆ ಭಗವಂತನಿಗೆ ನೀಡುವಂತಹ ನೈವೇದ್ಯ ಅವರು ಇದನ್ನೇ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ ಭೋಜನವನ್ನ ಮಾಡಿರ್ತಾರೆ। ಉತ್ಸವಾಗ್ನಿ ಜಲಾಕರ್ ಉಸ್ಕೆ ಚಾರೋ ಓರ್ ನಾಚ್ತೆ ಹೇ, ಆ ದೇವಾಲಯದ ಮುಂದೆ ಬಯಲಲ್ಲಿ ಉತ್ಸವ ಅಗ್ನಿಯನ್ನ ಹಾಕಿ ಅಗ್ನಿಯ ಸುತ್ತ ಎಲ್ಲರೂ ನೃತ್ಯ ಮಾಡ್ತಾರೆ। ಆ ನೃತ್ಯಕ್ಕೆ ಓಜಪೂರ್ಣ ಭಾಂಗ್ರಾ ಮತ್ತು ಗಿದ್ದಾ ನೃತ್ಯ ಅಂತ ಕರೀತಾರೆ। ಭಾಂಗ್ರಾ ಮತ್ತು ಗಿದ್ದಾ ನೃತ್ಯ ಅಂತ ಹೇಳಿ ಆ ನೃತ್ಯವನ್ನ ಅವರು ಎಲ್ಲ ಸಮುದಾಯದವರು ಎಲ್ಲ ಜನರು ಸೇರಿ ಸಂಭ್ರಮದಿಂದ ನೃತ್ಯವನ್ನ ಮಾಡೋದ್ರ ಮೂಲಕ, ಡ್ಯಾನ್ಸ್ ಮಾಡೋದ್ರ ಮೂಲಕ ಹಬ್ಬವನ್ನ ತುಂಬಾ ಖುಷಿಯಾಗಿ ವಿಶೇಷವಾಗಿ ಹಬ್ಬವನ್ನ ಆಚರಿಸ್ತಾರೆ। ಎಲ್ಲರೂ ಒಂದೇ ರೀತಿಯ ಬಟ್ಟೆಯನ್ನ ಧರಿಸಿರ್ತಾರೆ, ಒಬ್ರು ಪ್ಯಾಂಟ್ ಹಾಕೋದು, ಒಬ್ರು ಸೀರೆ ಉಡೋದು, ಒಬ್ರು ಚುಡಿದಾರ್ ಹಾಕೋದು ಮಾಡಿರೋದಿಲ್ಲ। ಪದ್ಧತಿಗೆ ಅನುಸಾರವಾಗಿ ಎಂತಹ ಬಟ್ಟೆಗಳನ್ನ ಧರಿಸಬೇಕೋ ಅಂತ ಬಟ್ಟೆಗಳನ್ನ ಧರಿಸಿ ಏನ್ ಮಾಡ್ತಾರೆ, ಹಬ್ಬವನ್ನ ಆಚರಣೆ ಮಾಡ್ತಾರೆ। तो बच्चों ये था आज का पाठ। आज के पाठ में हम मकर संक्रांति और बैसाखी को कब और कहाँ मनाते हैं और किस प्रकार मनाते हैं ये देख चुके हैं। और कल के पाठ में हम विशु, क्रिसमस और रमजान त्योहार के बारे में जानकारी प्राप्त कर लेंगे। तब तक के लिए आप सभी को धन्यवाद।